ಇನ್ನು ಬೆಂಗಳೂರಿನ ಸಾಯಿ ಲೇಔಟ್ ನಾ ದಿನ ಹೇಳ್ತಾ ಇರ್ತೀನಿ, ನತದೃಷ್ಟ ಬಡಾವಣೆ, ಶಾಪಗ್ರಸ್ತ ಬಡಾವಣೆ ಅಂತ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮುಗಿತಾ ಇಲ್ಲ ಸಂಕಷ್ಟ. ಏರಿಯಾದ ಕೆಲವೆಡೆ ಇನ್ನೂ ಕೂಡ ರಾಜಕಾಲುವೆ ನೀರು ತಗ್ಗಿಲ್ಲ. ಮತ್ತೆ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ನೀರಿನ ಮಟ್ಟ ಏರಿಕೆ ಆಗ್ತಾನೇ ಇದೆ. ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅಗ್ನಿಶಾಮಕ ದಳ, ವಿಪತ್ತು ನಿರ್ವಹಣಾ ತಂಡ ಎಲ್ಲರೂ ಕೂಡ. ಬೋಟ್ಗಳ ಸಹಿತ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಆ್ಯಂಬುಲೆನ್ಸ್. ಮನೆ ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ ಗ್ರೌಂಡ್ ಫ್ಲೋರ್ ನಿವಾಸಿಗಳು. ಇನ್ನೇನು ಮಾಡ್ತಾರೆ ಪಾಪ ಗ್ರೌಂಡ್ ಫ್ಲೋರ್ ನಿವಾಸಿಗಳು. ಮನೆಯಲ್ಲಿ ವಾಸ ಮಾಡೋಕ್ಕಾಗುತ್ತಾ? ನೀರು ಈ ಥರ ನೋಡಿ, ಅಲ್ಲಿ ಮಂಡಿ ತನಕ ನೀರಿದೆ. ಆ ನೀರಿನಲ್ಲಿ ಹುಳ ಹುಪ್ಪಟೆಗಳು, ಹಾವು ಎಲ್ಲ ಬರ್ತವೆ. ಆ ಥರ ನೀರಿದ್ದಾಗ ಮನೆಯಲ್ಲಿ ಬದುಕೋಕ್ಕಾಗುತ್ತಾ? ಎಲ್ಲ ಮನೆಗೆ ಬೀಗ ಹಾಕ್ಕೊಂಡು ಬೇರೆ ಕಡೆ ಹೋಗಬೇಕಾಗುತ್ತೆ. ಎಂಥ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಂದರೆ, ಈ ತಗ್ಗು ಪ್ರದೇಶದ ಏರಿಯಾಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಖಾತೆ ಮಾಡಿಕೊಟ್ಟವ್ರು ಯಾರು? ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಟ್ಟವ್ರು ಯಾರು? ಮನೆ ಕಟ್ಟಿ ಅಂತ ಪರ್ಮಿಷನ್ ಕೊಟ್ಟವ್ರು ಯಾರು? ತಮ್ಮ ಹಣದಾಸೆಗೆ ಎಲ್ಲ ಮಾಡಿಬಿಟ್ಟು ಈಗ ಜನ ಕಷ್ಟಪಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಒಂದು 20-30 ಸೈಟ್ ಸಿಕ್ಕಿದ್ರೆ ಸಾಕಪ್ಪ ಅಂತಾರೆ ಜನ. ಸಿಕ್ತು ಅಂತ ಮನೆ ಕಟ್ಕೊಂಡಿದ್ದಾರೆ. ಈ ರೀತಿ ಇದೆ ಪರಿಸ್ಥಿತಿ ಸದ್ಯಕ್ಕೆ. ಗಮನಿಸ್ತಾ ಇದ್ರಿ ಸಾಯಿ ಲೇಔಟ್ನ ಪರಿಸ್ಥಿತಿ, ಮಹಿಳೆಯೊಬ್ಬರ ಪರಿಸ್ಥಿತಿ ಎಷ್ಟು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ. ಸಾಯಿ ಲೇಔಟ್ನ ಪರಿಸ್ಥಿತಿ ಯಥಾಸ್ಥಿತಿ ಮುಂದುವರಿತಾ ಇರುವಂತದ್ದು ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನ ನೀವು. ಸಾಯಿ ಲೇಔಟ್ನಲ್ಲಿ ಜನರ ಪರದಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಆಫೀಸ್ಗಳಿಗೆ ಹೋಗ್ಬೇಕಿದ್ರೆ, ಮನೆಯಿಂದ ಆಚೆ ಬರಬೇಕಿದ್ರು ಕೂಡ ಪಾಪ ಈ ಭಾಗದ ಜನ ಪಡ್ತಾ ಇರುವಂತಹ ಕಷ್ಟ ನಿಜಕ್ಕೂ ಕೂಡ ಯಾರಿಗೂ ಬೇಡ ಅನ್ನುವಂತಲ್ಲಿದೆ. ಅಲ್ಲಿ ಗಮನಿಸ್ತಾ ಇದ್ದೀರಿ ದೂರದಲ್ಲಿ ವಯೋವೃದ್ಧರ ಒಬ್ಬರನ್ನ ಕರೆದುಕೊಂಡು ಆಚೆ ಬರಬೇಕಿದ್ರೆ ಅವ್ರು ಪಡ್ತಾ ಇರುವಂತಹ ಪಾಡನ್ನ ನೀವು ಗಮನಿಸ್ತಾ ಇರ್ಬೋದು. ಮಂಡಿ ಯುದ್ಧಕ್ಕೆ ನೀರು ನಿಂತಿದೆ. ನೀರು ನಿಂತಿರುವಂತಹ ಮಧ್ಯೆ ಅವರನ್ನ ಛತ್ರಿ ಹಿಡಿದು ಆಚೆ ಕರೆದುಕೊಂಡು ಬಂದು ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಾಯಿ ಲೇಔಟ್ನಲ್ಲಿ ಇದು ನಿಜಕ್ಕೂ ಕೂಡ ಪ್ರತಿ ವರ್ಷವೂ ಕೂಡ ಸಾಮಾನ್ಯ ಎನ್ನುವಂಥ ಪರಿಸ್ಥಿತಿಯಲ್ಲಿ ಈ ಬಾರಿಯೂ ಕೂಡ ಅದೇ ರೀತಿ ಆಗ್ತಾ ಇದೆ. ಮನೆಯಿಂದ ಹೊರ ಬರೋದಿಕ್ಕೆ ಆಗ್ತಾ ಇಲ್ಲ. ಮೇಲ್ಭಾಗದಲ್ಲಿ ಜನ ನಿಂತು ಪರಿಸ್ಥಿತಿಗಳನ್ನು ನೋಡೋದಿಕ್ಕಷ್ಟೇ ಆಗ್ತಾ ಇದೆ. ಕಾರಣ ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಇರುವಂಥ ಕಾರಣಕ್ಕಾಗಿ ಯಾರೂ ಕೂಡ ಏನು ಮಾಡೋದಿಕ್ಕೆ ಆಗೋದಂಥ ಪರಿಸ್ಥಿತಿ. ಅವರ ಮನೆಗಳೇನಿದ್ವು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಗ್ರೌಂಡ್ ಫ್ಲೋರ್ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮೂಕ ಪ್ರಾಣಿಗಳ ರೋದನೆ ವೇದನೆ ಕೂಡ ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಕಾರಣ ಮಳೆ ನೀರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಮಳೆ ನೀರು ತುಂಬ್ತಾ ಇರುವಂಥ ಕಾರಣಕ್ಕಾಗಿ ನಾನು ಈ ಮನೆಯ ಒಂದು ವಿಜುವಲ್ಸ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರ ಮನೆಯ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ರಿ, ಕಂಪ್ಲೀಟ್ ಆಗಿ ಮನೆಯ ಒಳಭಾಗಕ್ಕೆಲ್ಲವೂ ಕೂಡ ನೀರು ನುಗ್ಗಿದೆ. ಅವು ಯಾವುದೇ ಕಾರಣಕ್ಕೂ ಅದನ್ನು ಬಳಕೆಯನ್ನು ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಗಮನಿಸ್ಬೋದು. ನಾನು ಒಳಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ. ಇದು ಮನೆಯೋ ಅಥವಾ ಬೇರೆ ನದಿ ಪ್ರದೇಶವೋ ಅನ್ನುವಂತಹ ನಿಟ್ಟಿನಲ್ಲೇ ಇದು ಇದೆ ಭಾಸವಾಗ್ತಾ ಇದೆ. ಗಮನಿಸ್ಬೋದು ಕಂಪ್ಲೀಟ್ ಇಡೀ ನೋಡಿ, ಅವರು ಹೆಲ್ತ್ ಕಿಟ್ಟನ್ನು ತೆಗೆದುಕೊಂಡು ಹೋಗ್ಬೇಕಿದ್ರು ಕೂಡ ಬಹಳ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಡಿ ಉದ್ದಕ್ಕೆ ನೀರು ನಿಂತಿದೆ. ಎಲ್ಲ ನೀರು ಕೂಡ ನೀರಿನ ಮನೆ ಒಳಭಾಗದಲ್ಲಿರೋ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಿದ್ರೂ ಕೂಡ ನೀರನ್ನ ಆದಷ್ಟು ಬೇಗ ಹೊರ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳಾಗಿದ್ರೂ ಕೂಡ ಯಾವುದೇ ಪ್ರಯತ್ನಗಳು ಆಗ್ತಾ ಇಲ್ಲ. ಸರ್ಕಾರ ಬರುವಂತಹ ಸಂದರ್ಭಗಳಲ್ಲಿ ಬಂದಂಥವರು ಯಾವುದೇ ಕೆಲಸಗಳನ್ನ ಸರಿಯಾಗಿ ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಮಳೆ ಜೋರಾಗ್ತಾ ಇದೆ. ಮೂಕ ಪ್ರಾಣಿಗಳ ವೇದನೆ ನೋಡೋದಿಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅವು ಕೂಡ ಎಲ್ಲಾದರೂ ಆಚೆ ಹೋಗೋಣ ಅಂದ್ರೂ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ನೀರಿಗೆ ಇಳಿದ್ರೆ ಮುಳುಗುತ್ತೆ, ಅಲ್ಲೇ ಇದ್ರೆ ಹಸಿವಿನಿಂದ ಬಳಲುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ದೇವಸ್ಥಾನ ಇರ್ಬೋದು, ಪಕ್ಕದಲ್ಲಿರುವಂಥ ಮನೆಗಳು ಎಲ್ಲದಕ್ಕೂ ಸಂಪೂರ್ಣವಾಗಿ ಜಲ ದಿಗ್ಬಂಧನ. ಮತ್ತೆ ಮಳೆ ಆರಂಭ ಆಗಿದೆ. ಮಳೆ ಜೋರಾದರೆ ಇನ್ಯಾವ ಮಟ್ಟಕ್ಕಾದರೂ ನೀರು ಮನೆಗಳಿಗೆ ನುಗ್ಗುವಂಥ ಸಾಧ್ಯತೆ ಇದೆ. ಅನೇಕರು ಮನೆಗಳನ್ನು ಖಾಲಿ ಮಾಡಿಕೊಂಡು ನಮಗೆ ಈ ಏರಿಯಾದ ಸಹವಾಸವೇ ಬೇಡ ಅಂತ ಹೇಳಿ ಏರಿಯಾವನ್ನೇ ಬಿಟ್ಟು ಹೋಗಿದ್ರೆ, ಇನ್ನೂ ಅನೇಕರು ಹೋಗೋದಕ್ಕೆ ಆಯ್ಕೆಗಳಿಲ್ಲದೆ ಪಾಪ ಅದೇ ಮನೆಯ ಸಂದಿಯಲ್ಲಿ ಮೂಲೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ದು ಜೀವನವನ್ನು ನಡೆಸಬೇಕಾದಂಥ ಕೆಟ್ಟ ಭೀಕರ ಪರಿಸ್ಥಿತಿ ಸಾಯಿ ಲೇಔಟ್ನಲ್ಲಿ ಇರುವಂಥದ್ದು. ನಿಜಕ್ಕೂ ಮಳೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮಳೆ ಏನಾದರೂ ಬಂದರೆ ಯಾವುದೇ ಕಾರಣಕ್ಕೂ ಈ ಭಾಗದ ಪ್ರದೇಶಗಳು ಉಳಿಯೋಲ್ಲ, ಮತ್ತಷ್ಟು ಮುಳುಗಡೆ ಆಗುತ್ತೆ. ಕಂಪ್ಲೀಟಾಗಿ ಗಮನಿಸ್ಬೋದು. ಅವರ ಕಾರ್ಗಳು, ಬೈಕ್ಗಳು, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದೆ. ಮನೆಯಿಂದ ಆಚೆ ಬರೋದಕ್ಕಾಗೋದಿಲ್ಲ, ಬಂದರೆ ರಸ್ತೆಗೂ ಹೋಗೋದಕ್ಕಾಗೋದಿಲ್ಲ. ಮನೆಯ ಮೇಲ್ಗಡೆಗಳಲ್ಲಿ ನಿಂತು ಮನೆಯ ಫಸ್ಟ್ ಫ್ಲೋರ್ಗಳಲ್ಲಿ ಅಥವಾ ಟೆರೆಸ್ಗಳ ಮೇಲೆ ಆಶ್ರಯವನ್ನು ಪಡಿಬೇಕಾದಂಥ
ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಯಿಬಾಬಾ ಮಂದಿರ ಗಮನಿಸ್ತಾ ಇದ್ರಿ, ಬಲಭಾಗದಲ್ಲಿ ಕಂಪ್ಲೀಟಾಗಿ ಜಲಾವೃತ ಆಗಿದೆ. ನೀರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬಂದರೂ ಕೂಡ ಸಂಪೂರ್ಣವಾಗಿ ಒಳಭಾಗದಲ್ಲಿರುವಂಥ ಗರ್ಭಗುಡಿ ಮುಳುಗುತ್ತೆ. ಇದು ಸದ್ಯ ಸಾಯಿ ಲೇಔಟ್ನ ಪರಿಸ್ಥಿತಿ ಗಮನಿಸ್ಬೋದು. ವೃದ್ಧರೊಬ್ಬರು ರಸ್ತೆಯನ್ನು ದಾಟೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆ ಜೋರು, ಒಂದು ಕಡೆ ಛತ್ರಿ, ಮಧ್ಯದಲ್ಲಿ ರಸ್ತೆಯಲ್ಲಿ ನೀರು, ಇದ್ರ ಮಧ್ಯೆ ಹೇಗೋ ತೆವಳ್ಕೊಂಡು ತಮ್ಮ ಮನೆಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಮತ್ತೆ ಮಳೆ ಜಾಸ್ತಿ ಆಗಿದೆ. ಯಾವ ಪರಿಸ್ಥಿತಿ ಮತ್ತೆ ಯಾವ ಮಟ್ಟಕ್ಕಾದರೂ ಇಲ್ಲಿ ತಲುಪುವಂಥ ಸಾಧ್ಯತೆ ಸದ್ಯ ಇದೆ. ಗಮನಿಸ್ತಾ ಇದ್ರಿ, ನಮ್ಮ ಮಂಡಿ ಉದ್ದಕ್ಕೆ ನೀರಿದೆ. ಮಳೆ ಜಾಸ್ತಿ ಆಗಿರುವಂಥ ಕಾರಣಕ್ಕಾಗಿ ಇನ್ನಷ್ಟು ನೀರು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮಳೆ ಬರ್ತಾನೆ ಇದೆ, ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರುವಂಥ ಕಾರಣಕ್ಕಾಗಿ ಇನ್ನಷ್ಟು ಸಮಸ್ಯೆ ಈ ಭಾಗದಲ್ಲಿ ಉದ್ಭವ ಆಗುತ್ತೆ. ಇಮಿಡಿಯೇಟ್ ಆಗಿ ಸರ್ಕಾರ ಈ ಭಾಗಕ್ಕೆ ಒಂದಷ್ಟು ನೆರವು ಅಥವಾ ಈ ಭಾಗದ ನಿವಾಸಿಗಳೇನಿದ್ದಾರೆ ಅವ್ರಿಗೆ ಬೇಸಿಕ್ ನೀಡ್ಸನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕಿದೆ. ಇನ್ನೂ ಇಷ್ಟೊತ್ತಾದರೂ ಕೂಡ ಅನೇಕರು ತಿಂಡಿಗಳನ್ನು ತಿಂದಿಲ್ಲ, ಟೀ ಕಾಫಿಗಳನ್ನು ಕುಡಿದಿಲ್ಲ, ಅನೇಕರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಸರ್ಕಾರ ಆದಷ್ಟು ಬೇಗ ಈ ಏರಿಯಾದಲ್ಲಿರುವಂಥ ಸಂಕಷ್ಟದಲ್ಲಿ ಸಿಲುಕಿರುವಂಥ ಈ ಜನಕ್ಕೆ ಶೀಘ್ರವಾಗಿ ಒಂದಷ್ಟು ನೆರವನ್ನಾದರೂ ನೀಡುವಂಥ ಕೆಲಸವನ್ನು ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.